ಜನಗಳಲ್ಲಿ ಏನಕ್ಕೆ ಆ ಕಲ್ಲಂದರೆ ತುಂಬ ಭಯ ಬೀಳ್ತಾ ಇದ್ರು ಅಂತೇಳ್ಬಿಟ್ಟು ಈ ಸಿನಿಮಾ ಆದರೆ ಒಂದು ಕಾನ್ಸೆಪ್ಟ್ ಇದೆ. ಎಲ್ಲಿ ನೋಡಿದ್ರೂ ಕಾಂತಾರ 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 ಕಾಂತಾರ. ಕನ್ನಡ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ, ತಮಿಳ್ ಇಂಡಸ್ಟ್ರಿ, ಒಂದು ಬಾಲಿವುಡಲ್ಲಿ ಎಲ್ಲಿ ನೋಡಿದ್ರೂ ಕಾಂತಾರ ಕಾಂತಾರ ಕಾಂತಾರ. ಸೊ ಈ ಮೂವಿ ಇಷ್ಟು ಹೈಪ್ ಬರೋಕ್ಕೆ ಕಾರಣ ಏನು? ಒಂದು ಬಾಯ್ಕೌಟ್ ಆಗಿರ್ತಕ್ಕಂತಹ ಒಂದು ಮೂವಿ, ಒಂದು ಆಂಧ್ರ ಪ್ರದೇಶಲ್ಲಿ ಆದರೆ ಬಾಯ್ಕೌಟ್ ಮಾಡಿದ್ರು ಈ ಮೂವಿನ. ಸೊ ಇವಾಗ ನೋಡಿದ್ರೆ ತುಂಬ ಜನ ನೋಡ್ತಾ ಇದ್ದಾರೆ ಈ ಮೂವೀಸನ್ನು. ಆಂಧ್ರದಲ್ಲಿ ಸುಮಾರು ಜನ ನೋಡ್ತಾ ಇದ್ದಾರೆ ಈ ಮೂವೀಸನ್ನು. ಸೊ ಇಷ್ಟೊಂದು ಹೈಪ್ ಬರೋಕ್ಕೆ ಕಾರಣ ಏನು ಅಂತ ನಾವು ಈ ವಿಡಿಯೋದಲ್ಲಿ ಅದು ತಿಳ್ಕೊಳ್ಳೋಣ. ಸೊ ನಾನು ಒಂದು ಒರೈನ್ ಮಾಲ್ಗಾದರೆ ಹೋಗಿದ್ದೆ ಈ ಸಿನಿಮಾನ ನೋಡೋಕ್ಕೆ, ಒಂದು ಹೊಸಕೋಟೆ ಒರೈನ್ ಮಾಲ್ಗಾದರೆ ಹೋಗಿದ್ದೆ. ಸೊ ತುಂಬ ಅದ್ಭುತವಾಗಿರ್ತಕ್ಕಂತಹ ಮೂವಿನಾದರೆ ನೋಡಿದೆ. ನಾನು ಕೊಟ್ಟಿರ್ತಕ್ಕಂತಹ ದುಡ್ಡಿಗೆ ಒಳ್ಳೆ ಒಂದು ನ್ಯಾಯ ಆದರೆ ಸಿಕ್ತು ಇವತ್ತು ನನಗೆ. ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಕರ್ನಾಟಕ ಜನತೆ ಹೆಮ್ಮೆ ಪಡ್ತಕ್ಕಂತಹ ದಿನ ನಿನ್ನೆ. ಸೊ ಕಾಂತಾರ ಸಿನಿಮಾ ಆದರೆ ರಿಲೀಸ್ ಆಗಿದೆ. ಸೊ ನಾನು ಕೂಡ ಸುಮಾರು ದಿನಗಳಿಂದ ಆದರೆ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇವತ್ತಾದರೆ ನೋಡಿದೆ ಒಂದು ಒರೈನ್ ಮಾಲಲ್ಲಿ. ಮೈಂಡ್ ಬ್ಲೋಯಿಂಗ್. ಸೊ ತುಂಬ ಅದ್ಭುತವಾಗಿರ್ತಕ್ಕಂತಹ ಒಂದು ಸೀಕ್ವೆಲ್ಸ್ ಆದರೆ ನೋಡಿದೆ. ಸುಮಾರು 125 ಕೋಟಿ ಬಜೆಟ್ ಇಟ್ಟು ತೆಗೆದಿರ್ತಕ್ಕಂತಹ ನಮ್ಮ ಒಂದು ಕಾಂತಾರ ಮೂವಿ, ನಮ್ಮ ಒಂದು ಹೊಂಬಾಳೆ ಫಿಲಮ್ಸ್ ಅವರಾದರೆ ಈ ಒಂದು ಸಿನಿಮಾನಾದರೆ ನಿರ್ಮಾಣ ಆದರೆ ಮಾಡಿದರು. ಮೈಂಡ್ ಬ್ಲೋಯಿಂಗ್ ತುಂಬ ಅದ್ಭುತವಾಗಾದರೆ ಇದೆ. ಸೊ ಈ ಒಂದು ಮೇಯ್ನಾಗಿ ಈ ಸಿನಿಮಾ ಬಂದುಬಿಟ್ಟು ಒಂದು ಸ್ಪಿರಿಚುವಾಲಿಟಿ ಸಿನಿಮಾ ಇದು. ಮತ್ತು ಒಂದು ಕಾಡುಗಳು ಮಧ್ಯದಲ್ಲಾದರೆ ಸ್ಟಾರ್ಟ್ ಆಗ್ತದೆ ಗುರು. ಫಸ್ಟ್ 15 ಮಿನಿಟ್ಸ್ ಆದರೂ ಮೈಂಡ್ ಬ್ಲೋಯಿಂಗ್ ಆಗಿಬಿಡ್ತದೆ. ಸೊ ತುಂಬ ಅದ್ಭುತವಾಗಾದರೆ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾನ ತಗೊಂಡೋಗಿದ್ರು. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಇವಾಗ ಇರೋ ಅಂತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಸೊ ಈ ಸಿನಿಮಾ ಯಾವ ಥರ ಓಡುತ್ತೆ ಅಂತೇಳ್ಬಿಟ್ಟು ನನಗೆ ತುಂಬ ಒಂದು ಗೊಂದಲ ಆದರೆ ಆಗಿತ್ತು. ಸೊ ನೋಡಿದ ಮೇಲೆ ಈ ಸಿನಿಮಾ ಲೆವೆಲ್ಲೇ ಬೇರೆ. ನಮ್ಮ ಒಂದು ಸಿನಿಮಾದಲ್ಲಿ ಕತೆ ಇದ್ದರೆ, ಒಂದು ಕಂಟೆಂಟ್ ಇದ್ದರೆ, ಎಲ್ಲೂ ಹೋದ್ರೂ ಯಾವ ಭಾಷೆದಲ್ಲಿ ರಿಲೀಸ್ ಆದ್ರೂ ಅದು ಕ್ಲಿಕ್ ಆಗಿಬಿಡ್ತದೆ. ಸೊ ನೋಡ್ಬೋದು ಯೂಟ್ಯೂಬಲ್ಲಾದರೆ ಒಂದು ರೆಬೆಲ್ ಸಾಂಗ್ ಅದರ ರಿಲೀಸ್ ಆಗಿದೆ. ಸೊ ನಮ್ಮ ಕನ್ನಡ ಜನ ಕಡಿಮೆ ನೋಡಿದ್ದಾರೆ ಆ ವಿಡಿಯೋನ. ಸುಮಾರು 20 ಲಕ್ಷ ಜನ ನೋಡಿದ್ದಾರೆ ಅಷ್ಟೇ. 2 ಮಿಲಿಯನ್ ವ್ಯೂಸ್ ಬಂದಿದೆ. ಅದೇ ನೀವು ತೆಲುಗು ನೋಡಿ, ಹಿಂದಿ ನೋಡಿ 7 ಮಿಲಿಯನ್ ನೋಡಿದ್ದಾರೆ. ನಮ್ಮ ಕನ್ನಡದಲ್ಲಿ 2 ಮಿಲಿಯನ್ ಅಷ್ಟೇ ನೋಡಿರೋದು. ಸೊ ನಮ್ಮ ಕನ್ನಡ ಜನತೆ ಯಾಕೆ ಕನ್ನಡಕ್ಕೆ ಸಪೋರ್ಟ್ ಮಾಡ್ತಾಯಿಲ್ಲ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಸೊ ಬೇರೆ ಲ್ಯಾಂಗ್ವೇಜಸಲ್ಲಿ ತುಂಬ ವ್ಯೂಸ್ ಜಾಸ್ತಿ ಹೋಗ್ತಾಯಿದೆ, ನಮ್ಮ ಕನ್ನಡದಲ್ಲಿ ಕಡಿಮೆ ವ್ಯೂಸ್ ಬರ್ತಾಯಿದೆ. ಸೊ ನಾನು ಆ ಒಂದು ವೀಡಿಯೋಸ್ ಆದರೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ನನಗೆ ಕಾಪಿ ರೈಟ್ಸ್ ಆದರೆ ಬರ್ತದೆ. ಸೊ ಆ ಕಾರಣದಿಂದ ನಾನು ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ. ಸೊ ತುಂಬ ಯಾವ ಮೂವೀಸು ನಾನು ಜಾಸ್ತಿ ನೋಡೋಲ್ಲ. ಸೊ ಇವತ್ತು ನನ್ನ ಹತ್ರ 2 ಡಾಗ್ಸ್ ಇದೆ, ನಿಮ್ಗೆ ಗೊತ್ತು. ಸೊ ಆ ಡಾಗ್ಸನ್ನು ಬಿಟ್ಟು ನಾನಾದರೆ ಹೋಗಿದ್ದೆ ನೋಡೋಕ್ಕೆ. ಈ ಕಾಂತಾರ ಮೂವಿ ಅನ್ನೋದು, ಈ ಕಾನ್ಸೆಪ್ಟ್ ನೀವು ಕಾಂತಾರ ಫಸ್ಟ್ ನೋಡಿರ್ತೀರ, ಫಸ್ಟು ಚಾಪ್ಟರ್ ನೋಡಿರ್ತೀರ. ಸೊ ಈ ಕಾಂತಾರಗಂತೂ ಮೊದಲು ಈ ಸ್ಟೋರಿ ಬಿಲ್ಡ್ ಆಗಿರ್ತಕ್ಕಂಥದ್ದು. ಸೊ ಸ್ಟಾರ್ಟಿಂಗಲ್ಲೇ ಒಂದು ಶ್ಲೋಕನಾದರೆ ಹೇಳ್ತಾರೆ. ಸೊ ಆ ಶ್ಲೋಕ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಒಂದು 10ರಿಂದ 15 ನಿಮಿಷ ರಿಷಬ್ ಶೆಟ್ಟಿನೇ ಬರೋಲ್ಲ. ಸೊ ನನಗೆ ಒಂದು ಅವ್ರು ನೋಡಬೇಕು ಅಂತ ಹೇಳ್ಬಿಟ್ಟು ತುಂಬ ಒಂದು ಆಸಕ್ತಿ ಆದರೆ ಇರ್ತಾಯಿತ್ತು ಸ್ಟಾರ್ಟಿಂಗಲ್ಲಿ. ಒಂದು 10-15 ನಿಮಿಷ ಆದಮೇಲೆ ಸೊ ಅವರಾದರೆ ಕಾಣಿಸ್ಕೊತಾರೆ. ಯಾವ ಥರ ಯುದ್ಧಗಳು ಮಾಡ್ತಾಯಿದ್ರು, ಯಾವ ಥರ ಆಳ್ವಿಕೆಗಳು ಮಾಡ್ತಾಯಿದ್ರು ಅಂತೇಳ್ಬಿಟ್ಟು. ಸೊ ಈ ಮೂವಿ ಇದಕ್ಕೆ ಒಂದು ನಿರ್ಧಾರಿತವಾಗಿದೆ. ಸೊ ಇದು ಯಾವ ಥರ ಯುದ್ಧಗಳು ಮಾಡೋದು ಅಂತೇಳ್ಬಿಟ್ಟು. ಸೊ ಈ ಕಾಂತಾರಗಂತೂ ಮೊದಲು ಒಂದು ರಾಜ ತುಂಬ ಒಂದು ನೋವಲ್ಲಿದ್ದ. ಸೊ ತುಂಬ ನೋವಿನಲ್ಲಿದ್ದ, ತುಂಬ ಡಿಪ್ರೆಷನಲ್ಲಿದ್ದ. ಸೊ ಆ ರಾಜ ಡಿಪ್ರೆಷನ್ ಆಗೋಕ್ಕೆ ಕಾರಣ ಏನು, ಮತ್ತು ಆ ಕಲ್ಲಿತ್ತು. ಸೊ ಆ ಕಲ್ಲಂದರೆ ಏನಕ್ಕೆ ಭಯ, ಜನಗಳಲ್ಲಿ ಏನಕ್ಕೆ ಆ ಕಲ್ಲಂದರೆ ತುಂಬ ಭಯ ಬೀಳ್ತಾಯಿದ್ರು ಅಂತೇಳ್ಬಿಟ್ಟು ಈ ಸಿನಿಮಾ ಆದರೆ ಒಂದು ಕಾನ್ಸೆಪ್ಟ್ ಇದೆ. ಸೊ ಈ ಕಾನ್ಸೆಪ್ಟ್ ಮೇಲೆ ಇಟ್ಕೊಂಡು ಈ ಸಿನಿಮಾನಾದರೆ ಮಾಡಿದ್ರು. ತುಂಬ ಒಂದು ಅದ್ಭುತವಾಗಿರ್ತಕ್ಕಂಥ ಸಿನಿಮಾ ಇದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ವೀಡಿಯೋಸನ್ನು, ತುಂಬ ಸುಮಾರು ರಿವ್ಯೂಸು. ನನಗೇನು ಅನ್ನಿಸ್ತಾ ಇದೆ ಅಂದರೆ ಕನ್ನಡ ಜನತೆನೇ ಕನ್ನಡ ಸಿನಿಮಾಗಳು ನೋಡ್ತಾ ಇಲ್ಲ ಅನ್ನಿಸ್ತು. ರಿವ್ಯೂಸ್ ಕೊಡ್ತಾ ಇದ್ದಾರೆ. ನಾನು ತೆಲುಗುದಲ್ಲಿ ಕೆಲವೊಂದು ನೋಡ್ತಾ ಇರ್ತೀನಿ ವೀಡಿಯೋಸನ್ನು, ಸುಮಾರು ರಿವ್ಯೂಸ್ ತೋರಿಸ್ತಾ ಇದೆ. ಸೊ ಇದೆಲ್ಲ ನನಗೆ ಏನು ಅರ್ಥ ಆಗ್ತಾ ಇದೆ ಅಂದರೆ, ಒಂದು ಸಿನಿಮಾದಲ್ಲಿ ಗತ್ತಿದ್ರೆ ಯಾವ ಭಾಷೆದಲ್ಲಾದರೂ ರಿಲೀಸ್ ಆಗಲಿ ಅದು ಹಿಟ್ ಆಗಿಬಿಡ್ತದೆ. ಎಲ್ಲಿ ನೋಡಿದ್ರೂ ಕಾಂತಾರ 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 ಕಾಂತಾರ. ಕನ್ನಡ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿ, ತಮಿಳ್ ಇಂಡಸ್ಟ್ರಿ, ಒಂದು ಬಾಲಿವುಡಲ್ಲಿ ಎಲ್ಲಿ ನೋಡಿದ್ರೂ ಕಾಂತಾರ ಕಾಂತಾರ ಕಾಂತಾರ. ಸೊ ಈ ಮೂವಿ ಇಷ್ಟು ಹೈಪ್ ಬರೋಕ್ಕೆ ಕಾರಣ ಏನು?
ಒಂದು ಬಾಯ್ಕೌಟ್ ಆಗಿರ್ತಕ್ಕಂತಹ ಒಂದು ಮೂವಿ, ಒಂದು ಆಂಧ್ರ ಪ್ರದೇಶಲ್ಲಿ ಆದರೆ ಬಾಯ್ಕೌಟ್ ಮಾಡಿದ್ರು ಈ ಮೂವಿನ. ಸೊ ಇವಾಗ ನೋಡಿದ್ರೆ ತುಂಬ ಜನ ನೋಡ್ತಾ ಇದ್ದಾರೆ ಈ ಮೂವೀಸನ್ನು, ಆಂಧ್ರದಲ್ಲಿ ಸುಮಾರು ಜನ ನೋಡ್ತಾ ಇದ್ದಾರೆ ಈ ಮೂವೀಸನ್ನು. ಸೊ ಇಷ್ಟೊಂದು ಹೈಪ್ ಬರೋಕ್ಕೆ ಕಾರಣ ಏನು ಅಂತ ನಾವು ಈ ವಿಡಿಯೋದಲ್ಲಿ ಅದು ತಿಳ್ಕೊಳ್ಳೋಣ. ಸೊ ನಾನು ಒಂದು ಒರೈನ್ ಮಾಲ್ಗಾದರೆ ಹೋಗಿದ್ದೆ ಈ ಸಿನಿಮಾನ ನೋಡೋಕ್ಕೆ, ಒಂದು ಹೊಸಕೋಟೆ ಒರೈನ್ ಮಾಲ್ಗಾದರೆ ಹೋಗಿದ್ದೆ. ಸೊ ತುಂಬ ಅದ್ಭುತವಾಗಿರ್ತಕ್ಕಂತಹ ಮೂವಿನಾದರೆ ನೋಡಿದೆ. ನಾನು ಕೊಟ್ಟಿರ್ತಕ್ಕಂತಹ ದುಡ್ಡಿಗೆ ಒಳ್ಳೆ ಒಂದು ನ್ಯಾಯ ಆದರೆ ಸಿಕ್ತು ಇವತ್ತು ನನಗೆ. ಅಷ್ಟು ಸಾಮಾನ್ಯವಾಗಿ ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಆದರೆ ಬರೋಲ್ಲ, ಸುಮಾರು 10ರಿಂದ 15 ನಿಮಿಷ ತೊಗೊಳ್ತಾರೆ ರಿಷಬ್ ಶೆಟ್ಟಿ ಒಂದು ಎಂಟ್ರಿ ಬರೋಕ್ಕೆ. ಸೊ ಅದು ಯಾವ ಥರ ಇರುತ್ತೆ ಗೊತ್ತಾ, ಎಂಟ್ರಿ ಬಂದುಬಿಟ್ಟು ಒಂದು ಹುಲಿಗಳು ಸಿಂಹಗಳು ಕರೆಕ್ಟಾಗಿ ಗೊತ್ತಿಲ್ಲ, ಸೊ ಕ್ಷಮಿಸ್ಬಿಡಿ. ಸೊ ಸುತ್ತುತ್ತಾ ಇರ್ತದೆ ಸುತ್ತೂ, ಸೊ ಅದ್ರ ಒಳಗಡೆಯಿಂದ ಬಾವಿಯಿಂದ ಆದರೆ ಬರ್ತಾರೆ. ಸೊ ಆ ಥರ ಒಂದು ರಿಷಬ್ ಶೆಟ್ಟಿ ಒಂದು ಜನನ ಆದರೆ ಒಂದು ಉಗಮ ಆದರೆ ಆಗ್ತಾರೆ. ಸೊ ಆ ಥರ ಬಂದು ಒಂದು ನೆಲೆಸಿರ್ಬೇಕಾದ್ರೆ ಒಂದು ರಾಜ ಆದರೆ ಇರ್ತಾರೆ ಅಲ್ಲಿನ ಒಂದು ರಾಜ. ಈ ಸಿನಿಮಾ ಪೂರ್ತಿ ಒಂದು ಯುದ್ಧಗಳಿಗೆ ಸಂಬಂಧಪಟ್ಟಿದ್ದೇ ಇರ್ತದೆ. ಅವ್ರು ಬಂದು ಇವ್ರು ಸಾಯಿಸೋದು, ಇವ್ರು ಬಂದು ಅವ್ರನ್ನ ಸಾಯಿಸೋದು, ಆ ರಾಜನ ಸಾಯಿಸೋದು, ಈ ರಾಜನ ಸಾಯಿಸೋದು, ಸೊ ಇದೇ ಇರ್ತದೆ. ಮತ್ತು ಈ ಮಧ್ಯದಲ್ಲಿ ವಿಜುವಲ್ಸ್ ಮಾತ್ರ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ವಿಜುವಲ್ಸನ್ನು. ಸೊ ಲವ್ ಸೀನ್ಸು ಅಷ್ಟೊಂದಿಲ್ಲ, ಬಟ್ ಒಂದು ವಿಜುವಲ್ಸ್ ಅಂತೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸ್ವಲ್ಪ ರೊಮ್ಯಾಂಟಿಕ್ ಸೀನ್ಸ್ ಆದರೆ ಇದರಲ್ಲಿ ಇರ್ತದೆ. ಸೊ ಈ ಮೊದಲಿಗೆ ಈ ಸಿನಿಮಾ ರಿವ್ಯೂ ಬಗ್ಗೆ ಮಾತಾಡೋಣ. ಫಸ್ಟು ಅಲ್ಲಿ ಒಂದು ರಾಜ ಆದರೆ ಇರ್ತಾರೆ. ಆ ರಾಜ ತುಂಬ ಒಂದು ಕಠೋರವಾಗಿರ್ತಾನೆ, ತುಂಬ ಕ್ರೂರಿಯಾಗಿರ್ತಾನೆ. ಸೊ ಆ ರಾಜನಿಗೆ ಏನಾದರೂ ಮಾಡಬೇಕಂದ್ರೆ ಸಾಯಿಸ್ಬಿಡೋದು, ಅವನನ್ನು ಸಾಯಿಸ್ಬಿಡೋದು, ಇವನನ್ನು ಸಾಯಿಸ್ಬಿಡೋದು. ಪಾಪ ಒಬ್ಬ ಕಾರ್ಮಿಕ ಹೋಗ್ತಾ ಇರಬೇಕಾದ್ರೆ ಅದೇನೋ ಪ್ರಾಬ್ಲಮ್ ಆಗಿಬಿಡ್ತದೆ. ಸೊ ಅವನು ಕಾಲಿಂದ ತೆಗಿಬೇಕಾದ್ರೆ ಸಮಥಿಂಗ್ ಅವ್ನ ಕಾಲನ್ನೇ ಕಟ್ ಮಾಡಿಬಿಡ್ತಾನೆ. ಸೊ ಅಷ್ಟೊಂದು ಕ್ರೂರಿಯಾಗಿರ್ತಾನೆ ಆ ರಾಜ. ಸೊ ಆ ರಾಜನಿಗೆ ಒಂದು ರಾಕ್ಷಸಿ, ಒಂದು ದೇವತೆನೂ ಒಂದು ಸಮಥಿಂಗ್ ಒಂದು ದೇವಸ್ಥಾನ ಕರೆಕ್ಟಾಗಿ ಗೊತ್ತಿಲ್ಲ ಅದು. ಸೊ ಅದ್ರ ಮೇಲೆ ಕಣ್ಣಾದರೆ ಬೀಳ್ತದೆ. ಸೊ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಸ್ವಲ್ಪ ಯುದ್ಧ ಆಗಿ ಸುಮಾರು ಅಲ್ಲಿರ್ತಕ್ಕಂತಹ ಒಂದು ಆ ದೇವತೆನ ಎಲ್ಲರನ್ನೂ ಸಾಯಿಸಾಕ್ಬಿಡ್ತಾನೆ. ಮತ್ತು ಕೊನೆಗೆ ಅವರ ಮಗ ಮಾತ್ರ ಉಳಿದಿರ್ತಾನೆ. ಸೊ ಆ ಮಗ ಯಾರು ಇಲ್ದಿರೋ ಕಾರಣದಿಂದ ಯಾರನ್ನೋ ಒಬ್ಬನ್ನ ಇಟ್ಕೊಂಡು ಒಂದು ಪಟ್ಟಾಭಿಷೇಕ ಆದರೆ ಮಾಡ್ಕೊತಾನೆ. ಸೊ ಆ ರಾಜ ಪಟ್ಟಾಭಿಷೇಕ ಆದರೆ ಮಾಡ್ಕೊತಾನೆ. ಮಾಡಿಕೊಂಡು ಅವನ ಕಣ್ಣು ಬಂದುಬಿಟ್ಟು ಒಂದು ಕಾಂತರ ಮೇಲೆ ಆದರೆ ಬೀಳ್ತದೆ. ಸೊ ಅಲ್ಲಿನ ಜನ ಯಾವ ಥರ ಇದ್ದಾರೆ, ಸೊ ಅವರ ಒಂದು ಏನೇನು ಅವರ ಟೆಕ್ನಿಕ್ಸ್ ಇದೆ, ಅವರ ಒಂದು ಟೆಕ್ನಾಲಜಿಗಳೇನು, ಅವರು ಇಷ್ಟು ಇದು ಫ್ಯೂಚರಿಸ್ಟಿಕ್ ಇರೋದಕ್ಕೆ ಕಾರಣ ಏನು, ಸೊ ಅಂತೇಳ್ಬಿಟ್ಟು ಕೆಲವೊಂದು ವಿಚಾರಗಳೆಲ್ಲ ತಿಳ್ಕೊಂಡು ಅವನಿಗೆ ಕ್ಯೂರಿಯಾಸಿಟಿ ಬರ್ತದೆ. ಸೊ ಅಲ್ಲಿಗೆ ಹೋಗಿ ನೋಡಿ ತಿಳ್ಕೊಬೇಕು ಅಂತೇಳ್ಬಿಟ್ಟು. ಸೊ ಅವಾಗ ನೀವು ಕಾಂತಾರ ಫಸ್ಟ್ ಸಿನಿಮಾದಲ್ಲಿ ನೋಡಿರ್ತೀರ, ಒಬ್ಬ ರಸಿಕ ಅವನಾದ್ರೆ ಇರ್ತಾನಲ್ವಾ. ಸೊ ಅವನು ಮತ್ತೆ ಇದರಲ್ಲಾದರೆ ಬರ್ತಾರೆ. ಸೊ ಬಂದು ಅವನ ಜೊತೆ ಇಟ್ಕೊಂಡು ಇವರಾದರೆ ಹೋಗ್ತಾರೆ ಕಾಂತಾರಾಗೆ ನೋಡೋಕ್ಕೆ ಯಾವ ಥರ ಇದೆಯೋ ಏನೋ ಅಂತೇಳ್ಬಿಟ್ಟು. ಸೊ ಹೋದ್ಮೇಲೆ ಅಲ್ಲಿ ಒಂದು ಯುದ್ಧ, ಒಂದು ಜಗಳ ಆದರೆ ನಡೀತದೆ. ಸೊ ಯಾವ ಥರ ಅಂದರೆ ಒಂದು ಜೇನು ನೊಣ ಆದರೆ ಅಲ್ಲಿ ಬರ್ತದೆ. ಸೊ ಅಲ್ಲಿ ಬಂದಿದ ತಕ್ಷಣ ಸಮಥಿಂಗ್ ಒಂದು ಜಗಳ ಆದರೆ ಮಾಡ್ಕೊಳ್ತಾರೆ. ಸೊ ಮಾಡಿಕೊಂಡು ಈ ರಾಜ ಒಂದು ಸೈನ್ಯದವರು ಆ ಒಂದು ಹೀರೋಯಿನ್ ಮೇಲೆ ಒಂದು ಅಟ್ಯಾಕ್ ಆದರೆ ಮಾಡ್ತಾರೆ. ಸೊ ಹೀರೋಯಿನ್ನು ಅಟ್ಯಾಕ್ ಮಾಡಬೇಕಾದ್ರೆ ನಮ್ಮ ಒಂದು ಹೀರೋ ಅವರು ಅವರನ್ನು ಒಂದು ಸೇವ್ ಆದರೆ ಮಾಡ್ತಾರೆ. ಅಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಸೀನ್ಸ್ ಆದರೆ ಬರ್ತದೆ. ಮತ್ತು ಅದು ಸೇವ್ ಮಾಡಿದ ತಕ್ಷಣವೇ ನಮ್ಮ ಒಂದು ರಿಷಬ್ ಶೆಟ್ಟಿ ಅವರು ಆ ಒಂದು ಊರಲ್ಲಿ ಇದ್ದು ಎಲ್ಲ ಒಂದು ತಿಳ್ಕೊತಾ ಇರ್ತಾರೆ. ಹೀರೋಯಿನ್ ಯಾವ ಥರ ಬಂದ್ಲು ಅಂತ ಹೇಳಿದರೆ, ಒಂದು ರಾಜನ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ಹುಡುಗಿ. ಸೊ ಅವರಿಗೆ ಒಂದು ಹೆಣ್ಣು ಮಗು ಮತ್ತು ಒಂದು ಗಂಡು ಮಗು ಆದರೆ ಆಗ್ತದೆ. ಸೊ ಹೆಣ್ಣು ಮಗು ಬಂದುಬಿಟ್ಟು ಒಂದು ಅಂಗವೈಕಲ್ಯದಿಂದ ಹುಟ್ಟಿರ್ತಾಳೆ. ಅವರಿಗೆ ಕೆಲವೊಂದು ಅಲ್ಲಿ ಇರ್ತಕ್ಕಂತಹ ಒಂದು ಸಿಟಿದಲ್ಲಿ ಆ ಊರಿನಲ್ಲಿ ಒಂದು ಆ ಕಾಂತಾರ ಊರಿನಲ್ಲಿ ಒಂದು ತಾಯಿ ಹಾಲನ್ನಾದರೆ ಕೊಡ್ತಾರೆ. ಹಾಲನ್ನು ಕೊಟ್ಟಿದ ಮೇಲೆ ಆ ಊರು ಆದರೆ ಚೆನ್ನಾಗಿರ್ತಾರೆ. ಸೊ ಅಲ್ಲಿಗೆ ಒಂದು ನಮ್ಮ ರಿಷಬ್ ಶೆಟ್ಟಿ ಒಂದು ಹೀರೋ ಬಂದು ಹೀರೋಯಿನ್ ಆದರೆ ಸೇವ್ ಮಾಡ್ತಾರೆ ಅಂತ ಹೇಳಿದ್ನಲ್ವಾ. ಸೊ ಆ ಸೇವ್ ಮಾಡಿದ ಮೇಲೆ ಒಂದು ಕೆಲವೊಂದು ಜಗಳಾದರೆ ನಡೀತಾ ಇರ್ತದೆ. ಮತ್ತು ಒಂದು ಮಾಡ್ತಾ ಇರಬೇಕಾದ್ರೆ ಬಂಧಿಸಿಬಿಟ್ಟಿರ್ತಾರೆ ಅವ್ರನ್ನ. ನೀವು ಈ ಥರ ಬರಬಾರ್ದು, ನಮ್ಮ ಸಾಮ್ರಾಜ್ಯಕ್ಕೆ ಬರಬಾರ್ದು ಅಂತೇಳ್ಬಿಟ್ಟು, ನೀವು ನೋಡು ನಮ್ಮ ಕಾಂತಾರ ಬಗ್ಗೆ ತಿಳ್ಕೊಳ್ಳೋದು ತಪ್ಪು ಅಂತೇಳ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಆಗ ಅದು ಅವರು ರಿಟರ್ನು ಒಂದು ಆಪೋಸಿಟಾಗಾದರೆ ಮಾತಾಡ್ತಾರೆ. ಸೊ ಆ ಕಾರಣದಿಂದ ಅವ್ರನ್ನೆಲ್ಲ ಬಂಧಿಸಿಬಿಟ್ಟಿರ್ತಾರೆ ಅಲ್ಲೇ.
ಸೊ ಅದಾದ ನಂತರ ಅವರು ಇಬ್ಬರು ರಾಜರಿದ್ರಲ್ವ, ಸೊ ಹೇಳಿದ್ನಲ್ವ ನಿಮಗೆ, ಇಬ್ಬರು ಆ ಮಗ ಹುಟ್ಟಿರ್ತಾರೆ ಅಂತ ಹೇಳಿದ್ನಲ್ವ. ಸೊ ಆ ಮಗನನ್ನು, ಚಿಕ್ಕ ರಾಜನನ್ನು ಫಸ್ಟು ಇಂಟರ್ವಲ್ ಮೊದಲೇ ಸಾಯಿಸಿಬಿಟ್ಟಿರ್ತಾರೆ. ಆಮೇಲೆ ಒಂದು ಸೆಕೆಂಡ್ ಪಾರ್ಟಲ್ಲಿ ಬಂದುಬಿಟ್ಟು ಈ ಒಂದು ರಕ್ಷಣೆ ಮಾಡೋಕ್ಕೆ, ನಮ್ಮ ಕಾಂತಾರವನ್ನು ಒಂದು ರಕ್ಷಣೆ ಮಾಡೋಕ್ಕೆ ನಮ್ಮ ರಿಷಬ್ ಶೆಟ್ಟಿ ಅವರಾದರೆ ಹೋಗ್ತಾರೆ. ಸೊ ಹೋದ್ಮೇಲೆ ಯುದ್ಧಗಳೆಲ್ಲ ತುಂಬ ಒಂದು ಭಯಂಕರವಾಗಾದರೆ ಆಗ್ತದೆ. ಒಂದು ವಿಜುವಲ್ಸಿಂದನೇ ಈ ಸಿನಿಮಾ ಒಂದು ಹೈಪಿಗೆ ಬರೋಕ್ಕೆ ಒಂದು ಕಾರಣ. ಒಂದು ಸ್ಟೋರಿ ಕೂಡ ಡೆಪ್ತ್ ಆಗಿದೆ ಮತ್ತು ಈ ವಿಜುವಲ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಆ ಕಾರಣದಿಂದ ಈ ಸಿನಿಮಾ ಒಂದು ಹೈಪ್ಗಾದರೆ ಬಂತು, ಒಂದು ಟ್ರೆಂಡ್ಗಾದರೆ ಬಂದಿದೆ. ಸುಮಾರು ಬುಕ್ ಮೈ ಶೋ ಅಲ್ಲೆಲ್ಲ ತುಂಬ ಒಂದು ಸೇಲ್ಸ್ ಆದರೆ ಆಗ್ತದೆ ಟಿಕೆಟ್ಸ್ ಎಲ್ಲ. ಮತ್ತು ಈ ಸೆಕೆಂಡ್ ಪಾರ್ಟಲ್ಲಿ ಬಂದುಬಿಟ್ಟು ನಮ್ಮ ಒಂದು ರಿಷಬ್ ಶೆಟ್ಟಿ ಅವರಾದರೆ ಈ ರಿಷಬ್ ಶೆಟ್ಟಿಗೆ ಮತ್ತು ಈ ರಾಜರಿಗೆ, ಕಾಂತಾರಾಗೆ, ಈ ಒಂದು ರಾಜರಿಗೆ ಯುದ್ಧಗಳಾದರೆ ನಡೀತಾ ಇರ್ತದೆ. ಸೊ ಆ ಯುದ್ಧದಲ್ಲಿ ನಮ್ಮ ರಿಷಬ್ ಶೆಟ್ಟಿ ಮೇಲೆ ಒಂದು ದೇವ್ರ ಥರ ಬಂದು, ಒಂದು ಕಾಂತಾರ ಒಂದು ದೇವರು ಬಂದು ಅವರು ಫೈಟ್ ಆದರೆ ಮಾಡ್ತಾರೆ. ಫೈಟ್ ಮಾಡಿ ಆ ಒಂದು ದೊಡ್ಡ ರಾಜರಿದ್ದಾರಲ್ವ ಅವ್ರನ್ನಾದರೆ ಸಾಯಿಸಿಬಿಡ್ತಾರೆ. ಸೊ ಈ ಥರ ಮೂವಿ ಆದರೆ ಎಂಡ್ ಆಗ್ತದೆ. ಸೊ ಮೈನ್ ಕಾನ್ಸೆಪ್ಟ್ ಇದೆ. ಸೊ ನನಗೆ ಒಂದು ನೋಡಿರ್ತಕ್ಕಂತಹ ವಿಜುವಲ್ಸಿಗೂ, ಸೊ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಕ್ಕಂತಹ ವಿಜುವಲ್ಸಿಗೂ, ಸೊ ಮಧ್ಯದಲ್ಲಿ ತುಂಬ ಫೈಟ್ ಸೀನ್ಸ್ ಆದರೆ ನಡೀತಾ ಇರ್ತದೆ. ತುಂಬ ಚೆನ್ನಾಗಿರ್ತದೆ ಮೂವಿ. ಡೆಪ್ತ್ ಚೆನ್ನಾಗಿದೆ ಮೂವಿದು, ತುಂಬ ಚೆನ್ನಾಗಿತ್ತು. ಸೊ ಇಷ್ಟು ಈ ಮೂವಿನ ಒಂದು ರಿವ್ಯೂ ಆಗಿದೆ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಥವಾ ಒಂದು ಕಾಮೆಂಟ್ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇನ್ನೂ ಒಳ್ಳೆ ವೀಡಿಯೋಸ್ ಆದರೆ ಮಾಡ್ತಾ ಇರ್ತೀವಿ. ಒಂದು ಬಿಗ್ ಬಾಸ್ ಸಂಬಂಧಪಟ್ಟಿದ್ದು ಒಂದು ಸೀರೀಸ್ ಕೂಡ ಬರ್ತಾ ಇರ್ತದೆ ನಮ್ಮ ಚಾನಲಲ್ಲಿ. ಸೊ ಇವತ್ತು ಬಿಗ್ ಬಾಸ್ ಒಂದು ವೀಡಿಯೋಸ್ ಯಾವುದು ಬಂದಿಲ್ಲ. ಸೊ ಇದೆ, ಕಂಟೆಂಟ್ ಇದೆ, ಬಟ್ ಮೆಸ್ಸಿ ಆಗಿಬಿಡ್ತದೆ. 2 ಕಂಟೆಂಟು ಒಂದರಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ಮಾಡೋಣ. ಈ ವಿಡಿಯೋ ಆದಮೇಲೆ ನಾಳೆ ಮಾರ್ನಿಂಗ್ ಬರ್ತದೆ ಬಿಗ್ ಬಾಸ್ ಸಂಬಂಧಪಟ್ಟಿದ್ದ ವಿಡಿಯೋ.